ಮುಳಬಾಗಿಲು ತಾಲೂಕಿನ ಮಲ್ಲನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ಪುಟ್ಟೇನಹಳ್ಳಿ ಗ್ರಾಮದಲ್ಲಿ ಯುವ ಮುಖಂಡ ಪಿ.ಬಿ. ಪ್ರತಾಪ್ ರವರ ನೇತೃತ್ವದಲ್ಲಿ ಶ್ರೀ ದೊಡ್ಡಮ್ಮ ದೇವಿ, ಬೋಯಿಕೊಂಡ ಗಂಗಮ್ಮ, ಶ್ರೀ ಆರಿವಾನಿ ಗಂಗಮ್ಮ ದೇವರುಗಳ ದೇವಾಲಯಗಳ ನೂತನ ವಿಗ್ರಹಗಳ ಪ್ರತಿಷ್ಠಾಪನಾ ಮಹೋತ್ಸವದ ಕಾರ್ಯಕ್ರಮವು ಅತ್ಯಂತ ಶ್ರದ್ಧಾಭಕ್ತಿ ವಿಜೃಂಭಣೆಯಿಂದ ನೆರವೇರಿತು. ಪುಟ್ಟೇನಹಳ್ಳಿ ಗ್ರಾಮದಲ್ಲಿ ಕೋಲಾರ ಲೋಕಸಭಾ ಸಂಸದರಾದ ಎಂ. ಮಲ್ಲೇಶ್ ಬಾಬು, ಬೋವಿ ಸಮುದಾಯದ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ, ಬೋವಿ ಸಮುದಾಯ ಜಿಲ್ಲಾಧ್ಯಕ್ಷ ಸಿ.ವಿ. ಗೋಪಾಲ್, ಮುಖಂಡರಾದ ವರ್ದೇನಹಳ್ಳಿ ವೆಂಕಟೇಶ್, ದೇವಸ್ಥಾನಗಳ ನಿರ್ಮಾಣದ ಮುಖ್ಯಸ್ಥರಾದ ಪುಟ್ಟೇನಹಳ್ಳಿ ಪ್ರತಾಪ್, ಎಸ್ಎಫ್ಐ ಶಿವು, ಮಾರಪ್ಪ, ಮಲ್ಲನಾಯಕನಹಳ್ಳಿ ಸ್ವಾಮಿ, ಗ್ರಾಮಸ್ಥರಾದ ರಾಮಕೃಷ್ಣಪ್ಪ, ಪೆದ್ದಣ್ಣ, ಇನ್ನು ಅನೇಕ ಮುಖಂಡರು, ಸುತ್ತಮುತ್ತಲಿನ ಗ್ರಾಮಸ್ಥರು, ಹಲವಾರು ಪಕ್ಷದ ಮುಖಂಡರು, ನೂರಾರು ಸಂಖ್ಯೆಯ ಭಕ್ತರು ಬಂದು ದೇವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಆಶೀರ್ವಾದ ಪಡೆದು ದೇವರ ಕೃಪೆಗೆ ಪಾತ್ರರಾದರು. ಅಲ್ಲಿ ಗ್ರಾಮದಲ್ಲಿ ಇವತ್ತು ಏನು ದೇವಸ್ಥಾನಗಳ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಬಾಯ್ಕೊಂಡ ಗಂಗಮ್ಮ ಮತ್ತೆ ಆರ್ಮನ್ ಗಂಗಮ್ಮ ಅದೇನು ದೇವಸ್ಥಾನಗಳು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಬಹಳ ಖುಷಿ ಆಗ್ತಾ ಇದೆ. ಪ್ರತಾಪ್ ಅನ್ನೋರು ಮುಂದಾಳತ್ವ ತಗೊಂಡು ಎಲ್ಲ ಮಾಡಿದ್ದಾರೆ ಅಂತ ಜನ ಎಲ್ಲ ಹೇಳ್ತಾರೆ. ಆದ್ರೆ ಒಂದು ದೇವಸ್ಥಾನ ಮಾಡುವಾಗ ಎಲ್ಲಾರ ಕೈ ಇರ್ಬೇಕು. ಸೊ ಪ್ರತಾಪ್ ಒಂದೇ ಅಂತಲ್ಲ, ಎಲ್ಲಾರ್ದು ಇದರಲ್ಲಿ ಕಷ್ಟ ಇದೆ ಮತ್ತೆ ಅವರು ಪಾಲಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಆ ತಾಯಿಯ ಆಶೀರ್ವಾದ ಎಲ್ಲರ ಮೇಲೂ ಇರ್ಲಿ ಅಂತ ಬಯಸ್ತೀನಿ. ಯಾಕಂದ್ರೆ ಇವಾಗಿನ ಬೇಸಿಗೆ ಕಾಲ ಬರ್ತಾ ಇದೆ, ನೀರು ಅಭಾವ ಜಾಸ್ತಿ ಆಗಿದೆ. ಆ ಬಾಯ್ಕೊಂಡ ಗಂಗಮ್ಮ ಮತ್ತೆ ಆ ತಾಯಿ ಇಬ್ರು ಆಶೀರ್ವಾದ ಮಾಡ್ಲಿ. ಪೆದ್ದಮ್ಮ ಗುಡಿ ಇನ್ನೂ ಒಂದಿದೆ, ಇನ್ನೂ ಒಂದು 3 ಮಾಡಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗ್ಲಿ, ಇಡೀ ಜನತೆಗೆ ಒಳ್ಳೇದಾಗ್ಲಿ. ಕುಡಿಯೋ ನೀರು ಅಭಾವ ಜಾಸ್ತಿ ಆಗುತ್ತೆ, ಅದಕ್ಕೆ ಆ ತಾಯಿ ಬೇಗ ಮಳೆ ಕೊಡ್ಲಿ ಅಂತ ಕೇಳ್ಕೊಂತ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ. ಅದ್ರ ಜೊತೆ ಏನು ನಮ್ಮ ಶಾಸಕರು ಸಮೃದ್ಧಿ ಮಂಜುನಾಥ್ ಅವರು ಇಡೀ ಮುಳಬಾಗಿಲು ಕ್ಷೇತ್ರ ಜನತೆಗೆ ಕಷ್ಟ ಬೀಳ್ತಾರೆ, ಅವ್ರಿಗೂ ಆ ತಾಯಿ ಆಶೀರ್ವಾದ ಮಾಡ್ಲಿ ಅಂತ ಹೇಳ್ತೀನಿ. ಇನ್ನ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊಂತೀನಿ.